ಇಡೀ ದಿನದ ಪೂಜೆನ ನೀವೆಲ್ಲರೂ ಕಣ್ತುಂಬಿಕೊಂಡಿರ್ತೀರಾ. 18 ಮೆಟ್ಟಿಲುಗಳನ್ನ ನೀವು ನೋಡ್ತಾ ಇರ್ತೀರಾ. 18 ಮೆಟ್ಟಿಲುಗಳನ್ನ ಏರೋದಿರ್ಲಿ, ಅದನ್ನ ಅಲ್ಲೇ ನಿಂತು ನೋಡೋದೇ ಸೌಭಾಗ್ಯ ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ. ಇಡೀ ದಿನದ ಸಂಭ್ರಮ ಹೇಗಿರುತ್ತೆ ಸಾಮಾನ್ಯವಾಗಿ ಮಕರ ಜ್ಯೋತಿಯ ದಿನ? ಏನೇನಾಗುತ್ತೆ ಅಲ್ಲಿ? ಸಾಮಾನ್ಯವಾಗಿ 14 ಅಂದರೆ ಸನ್ನಿಧಾನಕ್ಕೆ 13ನೇ ತಾರೀಕಿಂದನೇ ಬರೋದು ಸ್ವಲ್ಪ ನಿಲ್ಲಿಸ್ತಾರೆ ಅವರು ಪೊಲೀಸ್ನವರು. ಯಾಕಂದರೆ ಸ್ಥಳಾವಕಾಶ ಕಡಿಮೆ ಇದೆ, ಬೆಟ್ಟದಲ್ಲಿ ಸ್ಥಳಾವಕಾಶ ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಕಡಿಮೆ ಮಾಡ್ತಾರೆ, ಆದಷ್ಟು ಅಲ್ಲಿ ಸ್ಥಳಾವಕಾಶ ಇಲ್ಲ, ತೊಂದರೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಯಾಕಂದರೆ ತುಂಬ ಹಿಂದೆ ಒಂದು ಸ್ವಲ್ಪ ಅವಘಡಗಳು ನಡೆದಿದ್ದು, ಪಂಪಾದಲ್ಲೂ ನಡೆದಿತ್ತು, ಸನ್ನಿಧಾನದ. ಅದಕ್ಕೋಸ್ಕರ ಪಂಪಾದಲ್ಲಿ ಅವ್ರು ಏನು ಮಾಡ್ತಾರೆ, ಜ್ಯೋತಿ ನೋಡೋಂಗಿದ್ರೆ ಪಂಪಾದಲ್ಲೂ ನೋಡಿ ಅಂತ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಕೂತು ನೀವು ಸಾಕಷ್ಟು ಜನ ನೋಡಿ ಅಂತ. ಯಾಕಂದರೆ ಒಂದು 20-25 ಕಿಲೋಮೀಟರ್ವರೆಗೂ ಕಾಣಿಸುತ್ತೆ ಆ ಜ್ಯೋತಿ ಬರೋಂಥ ಕಾಣಿಸುತ್ತೆ. ಹಾಗಾಗಿ ನೀವು ಸನ್ನಿಧಾನಕ್ಕೆ ಬರೋ. ಆದರೂ ಸಹ ನಮಗೇನಾಗುತ್ತೆ ಅಂದರೆ ಸನ್ನಿಧಾನದಲ್ಲಿ ನಿಂತು, ಯಾಕಂದರೆ ಯಾವುದೇ ಆಗಲಿ ಈಗ ಬೇಕಾದಷ್ಟು ಕಡೆ ಗುಡಿಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ನಾವು ಮೂಲ ವಿಗ್ರಹ ಎಲ್ಲಿದೆ ಅಲ್ಲಿ ಹುಡುಕಿಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ. ಫಾರ್ ಎಕ್ಸಾಂಪಲ್ ತಿರುಪತಿ ಇರ್ಬೋದು, ಧರ್ಮಸ್ಥಳ ಅಂತದ್ದು ಇರ್ಬೋದು, ಶಬರಿಮಲೆ ಅಂತದ್ದು ಇರ್ಬೋದು. ಈಗ ನಾನಾ ಥರ ರಾಘವೇಂದ್ರ ಮಠ ಎಲ್ಲ ಕಡೆ ಇದೆ. ಸೊ ಅದೇ ಥರ ಸನ್ನಿಧಾನದಲ್ಲಿ ನೀವು ಏನು ನೋಡಿ ಅನುಭವಿಸ್ತೀರಿ, ಆ ಆನಂದಕ್ಕೆ ಪಾರ್ವೇ ಇರೋದಿಲ್ಲ. ಸೊ ಹಾಗೆ 18 ಮೆಟ್ಲು ಅಂದರೆ ಬೆಳಗ್ಗೆ ಮುಂಚೆ ಈಗ ಒಂದು ಹೋದ ವರ್ಷದಿಂದ ಈಚೆಗೆ ಸನ್ನಿಧಾನ ಮುಂಚೆ ಎಲ್ಲ 5 ಕಾಲಿಗೆ ಓಪನ್ ಆಗ್ತಾ ಇತ್ತು. ಆಮೇಲೆ ರಾತ್ರಿ 11-11ವರೆಗೆ ಕ್ಲೋಸ್, 11ಕ್ಕೆ ಹರಿವಾರ ಸಮ ಆಗ್ತಿದ್ದಂಗೆ ಕ್ಲೋಸ್ ಆಗ್ತಾ ಇತ್ತು. ಬಟ್ ಜನಸಂಖ್ಯೆ ಜಾಸ್ತಿ ಆಗಿದ್ರೆ, ಅಯ್ಯಪ್ಪ ಮಾಲಾಧಾರಿಗಳು ಜಾಸ್ತಿ ಆಗಿದ್ರಿಂದ ನೀವು ದೇವಸ್ಥಾನನೇ ಬೇಗ ಓಪನ್ ಮಾಡ್ತದೆ. ಈಗ 2 ಗಂಟೆ 55 ನಿಮಿಷಕ್ಕೆ ಬೆಳಿಗ್ಗೆ ಓಪನ್ ಆಗ್ತದೆ. ರಾತ್ರಿ 10 ಗಂಟೆ 55 ನಿಮಿಷಕ್ಕೆ ಹರಿವಾರ ಸ್ಟಾರ್ಟ್ ಆಯ್ತು ಅಂದರೆ ಅದು ಹಾಡು ಎಂಡ್ ಆಗ್ತಿದ್ದಂಗೆ ಕ್ಲೋಸ್ ಮಾಡ್ತಿದ್ದಾರೆ. ಸೊ ಬೆಳಿಗ್ಗೆ ಮುಂಚೆನೇ ಫಸ್ಟ್ ಭಗವಂತನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಏನು ಹಿಂದಿನ ದಿನ ಅವನಿಗೆ ಪೇಟೆ ಧಾರಣೆ ಮಾಡಿ ಮತ್ತಿರುತ್ತೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಪೂಜೆ ಪ್ರಾರಂಭ ಮಾಡ್ತಾರೆ. ಈ ಕಡೆ ಎದುರುಗಡೆ ಗಣಪತಿ ಹೋಮ ಸ್ಟಾರ್ಟ್ ಆಗುತ್ತೆ. ಯಾರು ಗಣಪತಿ ಹೋಮಕ್ಕೆ ನೀವು ವಾಲಂಟಿಯರ್ಗೆ ನೀವು ಹೋಗಿ ಹೆಸರು ಕೊಟ್ಟಿರ್ತೀರಿ, ಆ ಗಣಪತಿ ನಿಮ್ಮ ಹೆಸರಲ್ಲೇ ಸಂಕಲ್ಪ ಮಾಡಿಬಿಟ್ಟು ಗಣಪತಿ ಹೋಮ ಆಗ್ತಿದ್ದಾಗೆ ಅಲ್ಲಿ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಭಿಷೇಕ ಅಂದರೆ ಯಾವ ಥರ ಅಭಿಷೇಕ? ಫಸ್ಟೇ ತುಪ್ಪದ ಅಭಿಷೇಕ. ಭಗವಂತನಿಗೆ ತುಪ್ಪದ ಅಭಿಷೇಕ ಮುಂದೆ ಮತ್ತೆ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಭಗವಂತನಿಗೆ ಫಸ್ಟ್ ತುಪ್ಪದ, ಅಂದರೆ ಭಕ್ತಾದಿಗಳು ಏನು ತಂದಿರ್ತಾರೆ, ಇರುಮುಡಿಯಲ್ಲಿ ಹೊತ್ಕೊಂಡು ತೆಂಗಿನಕಾಯಿ ಕಾಯಿ ಒಳಗಡೆ ತುಪ್ಪ ಹಾಕ್ಕೊಂಡು ತೊಗೊಂಬಂದಿರ್ತಾರೆ. ಆ ಕಾಯೆಲ್ಲ ವಿಸರ್ಜನೆ ಮಾಡಿ ತುಪ್ಪದ ಒಂದು ಪಾತ್ರೆ ಒಳಗಡೆ ಹಾಕೊಂಡ್ಬಂದು ಭಗವಂತನಿಗೆ ಅಭಿಷೇಕ ಮಾಡ್ತಾರಲ್ಲ, ಅದು ತುಂಬ ವಿಶೇಷ. ಆ ತುಪ್ಪ ಮಾಡಿದ ಅಭಿಷೇಕ ನಮಗೆ ಕೊಡ್ತಾರೆ. ಅದಾದ ನಂತರದಲ್ಲಿ 11 ಗಂಟೆಗೆ ಒಂದು ಪೂಜೆ ಆಗುತ್ತೆ, ಮಧ್ಯದಲ್ಲಿ ಒಂದು ಪೂಜೆ ಆಗುತ್ತೆ. ಅದಾದ ನಂತರದಲ್ಲಿ ಏನು ಬೇರೆ ಪ್ರಕಾರಗಳು ಡೈಲಿ ಏನು ದಿನದಲ್ಲಿ ನಿತ್ಯ ಪೂಜೆಗಳಿರ್ತವೆ ಅದೆಲ್ಲ ಆಗ್ತಾ ಬರ್ತದೆ. ಸಾಯಂಕಾಲ ಪುಷ್ಪಾಂಜಲಿ ಇರುತ್ತೆ. ಪುಷ್ಪಾಂಜಲಿ ಆಗಬೇಕಾದ್ರೆ ಮುಂಚೆ ಈ ಭಗವಂತನಿಗೆ ಎಲ್ಲಿ ಪಂದಳ ರಾಜನಿಂದ ಆಭರಣಗಳು ಅಲ್ಲಿರ್ತವೆ, ಆ ಆಭರಣಗಳೆಲ್ಲ ಬರಬೇಕು. ಆ ಬಂದಾದ ಮೇಲೆ ಆಭರಣ ಬರ್ಬೇಕಾದ್ರೆ ಮುಂಚೆನೆ ಮೆಟ್ಟಿಲುಗಳು 18 ಮೆಟ್ಟಿಲಿದೆ, ಕಂಪ್ಲೀಟ್ ತೊಳಿತಾರೆ, ಅದನ್ನು ಶುದ್ಧೀಕರಣ ಮಾಡ್ತಾರೆ. ಅದು ಯಾಕಂದರೆ ಅದು ಬೆಂಗಳೂರಲ್ಲೇ ಆ ಮೆಟ್ಟಿಲಿಗೆ ಹೊದಿಕೆ ಹೋದ ವರ್ಷ ನಮ್ಮ ಬೆಂಗಳೂರಲ್ಲೇ ಮಾಡಿದಂಥ ಜಾಗ ಅದು. ಸೊ ಹಾಗಾಗಿ ನಮಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂದರೆ ನಮ್ಮ ಕರ್ನಾಟಕದಿಂದ ಮಾಡಿರೋ ಮೆಟ್ಲು ಅನ್ನೋದೊಂದು ಮಮಕಾರ ಜಾಸ್ತಿ ಇದೆ. ಸೊ ಹಾಗಾಗಿ ಅಲ್ಲಿ ಮೆಟ್ಲೆಲ್ಲ ಶುದ್ಧೀಕರಣ ಮಾಡಾದ್ಮೇಲೆ ಅವ್ರು ಬರೋಕ್ಕೆ ಬಿಡ್ತಾರೆ. ಈಗ ನಾವು ಲೈವ್ ನಲ್ಲಿ ನೋಡ್ತಾ ಇದೀವಿ ವೀಕ್ಷಕರೇ, ಬೆಟ್ಟದ ತುದಿನ ನಿಮಗೆ ತೋರಿಸ್ತಾ. ಹೌದು, ಅದು ಕಾಂತಮಲೆ ಅಂತ ಕರಿತೀವಿ. ಅದಕ್ಕೆ ಕಾಂತಮಲೆ ಅಂತ ಕರಿತೀವಿ. ಅದೊಂದು ಜಾಗ, ಪರ್ಟಿಕ್ಯುಲರ್ ಜಾಗ ಇದೆ. ಆ ಒಂದು ಏನು ನೀವು ಇಳಿಜಾರು ಕಾಣ್ತದಲ್ಲ, ಆ ಜಾಗದಿಂದ ಬರ್ತದೆ. ಅದು ಬರ್ಬೇಕಾದ್ರೆ ಮುಂಚೆನೆ 2 ನಕ್ಷತ್ರಗಳು ಬರ್ತವೆ. ಅದು ಭಾರಿ ವಿಶೇಷವಾಗಿರ್ತದೆ. ಕಣ್ಣಿಗೆ ಎಷ್ಟು ಪ್ರಕಾರವಾಗಿ ಹೊಳಿತಾ ಇರ್ತವೆ ಅಂದರೆ ಅಷ್ಟು ನಮಗೆ ಜ್ಯೋತಿ ಅದೇ ಬಂತೇನೋ ಅನ್ನೋ ಒಂದು ಲೆಕ್ಕದಲ್ಲಿ ಆ ಮಕರ ಜ್ಯೋತಿ. ಇದು 18 ಮೆಟ್ಟಿಲುಗಳ ಮೇಲಿಂದ ಇರುವಂತಹ ವಿಜುವಲ್ ಅಲ್ವಾ? ಹೌದು, ಮೇಲ್ಗಡೆಯಿಂದ. ಈ 18 ಮೆಟ್ಟಿಲುಗಳನ್ನ ನೀವು ಹತ್ತಿ ಬರೋದು ಪೂರ್ವ ಜನ್ಮದ ಸುಕೃತ, ಪಾಪಗಳ ಪರಿಹಾರ ಅಂತ ಹೇಳ್ತಾರೆ. 18 ಮೆಟ್ಟಿಲುಗಳನ್ನ ಏರೋದ್ರ ಮೂಲಕ ಪಾಪಗಳ ನಿವಾರಣೆಯಾಗತ್ತೆ, ಮುಂದಿನ ಜೀವನ ಸುಗಮವಾಗತ್ತೆ, ಅಯ್ಯಪ್ಪ ಸ್ವಾಮಿಯ ಕೃಪೆ ಸಿಗತ್ತೆ ಅಂತ ತುಂಬಾ ಪವಿತ್ರವಾಗಿ ನೋಡುವ 18 ಮೆಟ್ಟಿಲುಗಳನ್ನ ನೀವು ನೋಡ್ತಾ ಇದ್ರಿ. ಹಾಗೆ ಇದಕ್ಕೂ ಮುಂಚೆ ನೀವು ನೋಡಿದ ಮಲೆ, ಅಲ್ಲಿ ಜ್ಯೋತಿಯ ಉಗಮವಾಗತ್ತೆ. 6:40ಕ್ಕೆ ಜ್ಯೋತಿಯ ಉಗಮ ಆಗತ್ತೆ. ಅದಕ್ಕಾಗಿ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಈ ಕಂಬವನ್ನ, ಇದು ಗರುಡಗಂಬ ಅಂದ್ರೆ ಭಗವಂತನೇ ಎದುರುಗಡೆ ಇರೋ ಭಾಗ ಅಂತ. ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದು ಗರುಡಗಂಬ ಅಂತ ಇರುತ್ತೆ. ಎಲ್ಲ ನಾವು ಅಯ್ಯಪ್ಪನ ವಾಹನ ಹುಲಿ ಅಂತ ಒಂದು ಇದು ಮಾಡ್ತೀವಿ. ಆದ್ರೆ ಭಗವಂತನಿಗೆ ಅಲ್ಲಿ ನೋಡಿ ಮೇಲ್ಗಡೆ ಕುದುರೆ ನಿಲ್ಲಿಸಿದ್ದಾರೆ. ಅಯ್ಯಪ್ಪನ ವಾಹನನೇ ಕುದುರೆ. ಆಕ್ಚುಲಿ ಕಾಡಿಗೆ ಹೋಗಿ ಬಂದಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಏನು ಹಾಲು ತರಕ್ಕೆ ಅವ್ರ ತಾಯಿ ಅಂದ್ರೆ ಅವರೆಲ್ಲ ಸಂಚು ಮಾಡಿಬಿಟ್ಟು ಹಾಲು ತರ್ಬೇಕಂದ್ರೆ ಅಂದ್ರೆ ಒಂದು ಇದ್ರ ಪ್ರಕಾರ, ಕಥೆ ಪ್ರಕಾರವಾಗಿ ಹಾಲು ತರ್ಬೇಕಂದ್ರೆ ಹುಲಿನ ಅದನ್ನ ಸಮೇತ ಅವ್ನು ಬರ್ತಾನೆ. ಹಾಗಾಗಿ ನಾವು ಹುಲಿ ವಾಹನ ಅಯ್ಯಪ್ಪ ಅಂತ ಕರೆಯಕ್ಕೆ ಸ್ಟಾರ್ಟ್. ಆಕ್ಚುಲಿ ಅವನ ವಾಹನನೇ ಕುದುರೆ. ಹಾಗಾಗಿ ಗರುಡಗಂಬದ ಮೇಲ್ಗಡೆ ಕುದುರೆ ನಿಲ್ಲಿಸಿದ್ದಾರೆ. ನೀವು ತೋರಿಸಿದ್ರೆ ಅದು ಗರುಡಗಂಬ. ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆ ಬಹಳ ಕಟ್ಟುನಿಟ್ಟಿನ ಆಚರಣೆ.
ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು, ಚುಮು ಚಳಿಯಲ್ಲಿ ಬರಿಗಾಲಲ್ಲಿ ಹೋಗಿ ತಣ್ಣೀರು ಸ್ನಾನ ಮಾಡಿ ಬಂದು ಅಯ್ಯಪ್ಪನ ಪ್ರಾರ್ಥನೆಗೆ ಕೂತ್ಕೊಳ್ಬೇಕು, ಭಜನೆ ಮಾಡಬೇಕು. ಈಗಿನ ಮಾಲಾಧಾರಿಗಳು ಯಾವ ರೀತಿ ಅಂದರೆ, ನಾನು ಮೊದಲಿಗೆ ನೋಡ್ತಾ ಇದ್ದೆ 15 ದಿನಗಳ ಕಾಲ ಇರ್ತಾ ಇತ್ತು, 41 ದಿನಗಳ ಕಾಲ, ಒಂದು ಮಂಡಲ ಕಾಲ ಇರ್ತಾ ಇತ್ತು. ಈಗ ನಾವು 3 ದಿನಕ್ಕೆ ನೋಡ್ತಾ ಇದ್ದೀವಿ. ಕೆಲವರು ಅವತ್ತೇ ಮಾಲೆ ಹಾಕಿ ಅವತ್ತೇ ಹೊರಟು ಬಿಡ್ತಾರೆ. ಆದರೆ ವ್ರತಾಚರಣೆಗಳು ಹೇಗಿರುತ್ತವೆ? ಅಂದರೆ ಶಬರಿಮಲೆಗೆ ಹೋಗಬೇಕು ಅಂತ ಮಾಲಾಧಾರಿ ಹೇಗಾಗ್ತಾರೆ? ಅಂದರೆ ಮಾಲಾಧಾರಣೆ ಅಂದರೆ ಹೇಗಿರುತ್ತೆ, ಆಮೇಲೆ ವ್ರತಾಚರಣೆ ಹೇಗಿರುತ್ತೆ? ಅಂದರೆ ನೀವು ಹೇಳಿದ್ರಲ್ಲ, 3 ದಿನಕ್ಕೂ ಹಾಕೋರಿದ್ದಾರೆ, 1 ದಿನಕ್ಕೂ ಹಾಕೋರಿದ್ದಾರೆ, ಜಾಸ್ತಿ ದಿನದಿಂದ ಹಾಕೊಂಡು ಹೋಗೋರು, ಅಥವಾ ಒಂದು ಮಂಡಲ, ಒಂದು ವ್ರತ, ಮಂಡಲ ವ್ರತ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ಈ ಮಂಡಲ ಒಂದು ಮಂಡಲ ಆಚರಣೆಗಳು ಜಾಸ್ತಿ. ಸಾಮಾನ್ಯವಾಗಿ ಕೇರಳ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ 1ನೇ ತಾರೀಕು ಅಂತ, ಅಂದರೆ 16ನೇ ತಾರೀಕು ಬರ್ಬೋದು ಅಥವಾ 17ನೇ ತಾರೀಕು ಬರ್ಬೋದು. ಸೊ ಆ ಪ್ರಕಾರವಾಗಿ ದೇವಸ್ಥಾನ ಹಿಂದಿನ ದಿನ ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ. ಅಂದರೆ ಆ ಬೀಗೆಲ್ಲ ಇದರಲ್ಲಿ ಇರುತ್ತೆ, ಅವ್ರು ತಂದು ಕೊಡ್ತಾರೆ, ತಂತ್ರಿ ಅಥವಾ ಮೇಲ್ಶಾಂತಿ ಹತ್ರ ಕೊಡ್ತಾರೆ, ಅವರು ಅದನ್ನು ದೇವಸ್ಥಾನ ಓಪನ್ ಮಾಡ್ತಾರೆ. ಸೊ ಅಲ್ಲಿಂದ ವ್ರತಗಳು ಸ್ಟಾರ್ಟ್ ಆಗ್ತವೆ. ನಾವೀಗ ಯಾತ್ರೆ ಮಾಡ್ಬೇಕಾದ್ರೆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಯಾಕೆ ನಾವು ಒಂದು ಮಂಡಲ ವ್ರತ ಮಾಡ್ಬೇಕಂತ ಹೇಳಿದ್ರೆ, ಈ ಹಿಂದೆ ಅಲ್ಲಿಯ ಒಂದು ವಾಹನ ಸಹಕಾರ ಇರಲಿಲ್ಲ ಹೋಗಲಿಕ್ಕೆ. ಅಂದರೆ ನಾವು ಇದರಿಂದ ಎರಿಮೇಲೆ ಅಂತ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿಂದ 48 ಕಿಲೋಮೀಟರ್ ಆಗುತ್ತೆ. ಸೊ ಆ ಎರಿಮೇಲೆಯಿಂದ ಮುಖಾಂತರ ಹೋಗಿ ವಾಪಸ್ ಬರ್ಬೇಕಂತ ಒಂದು ಸಂದರ್ಭ ಇತ್ತು. ಮಧ್ಯದಲ್ಲೆಲ್ಲೋ ಒಂದು ಜಾಗ ಇತ್ತು, ಅಲ್ಲಿಂದ ಪಟ್ಟಣತಿಟ್ಟ ಬಂದು ಆ ಕಡೆಯಿಂದ ಬರಬೇಕಾಯಿತು. ಹೀಗೆ ಹಾಗಿಲ್ಲ, ಎಲ್ಲ ಕಡೆನೂ ವಾಹನ ಇದೆ. ನೀವು ಬೆಳಗ್ಗೆ ಹೋದರೆ ನಾಳೆ ಬೆಳಗ್ಗೆ ಇಲ್ಲಿ ಅಲ್ಲೇ ವಾಪಸ್ ಬಂದಿರ್ಬೋದು ಅಂತ. ಅಂದರೆ ಫ್ಲೈಟಲ್ಲಿ ಹೋಗೋದು ಮತ್ತೊಂದು ಏನೋ ಇದೆ, ಅವ್ರವ್ರ ವಾಹನದಲ್ಲಿ ಹೋಗಿ ಬರೋದಂಥ ಒಂದು ಅವಕಾಶಗಳಿದ್ದಾವೆ. ಹಿಂದೆ ಆ ಥರ ಇರಲಿಲ್ಲ. ಹಾಗಾಗಿ ನಾವು 48 ದಿನ ಯಾಕೆ ವ್ರತ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ದೇಹನ ಯಾಕೆ ಚಾಪೆನೇ ಹಾಸ್ಕೊಬೇಕು, ಯಾಕೆ ತಣ್ಣೀರನ್ನೇ ಮಾಡಬೇಕು, ಯಾಕೆ ಬರಿಗಾಲಲ್ಲಿ ನಡಿಬೇಕು, ಇವೆಲ್ಲ ಒಂದು ಕಾರಣಗಳಿದ್ದಾವೆ. ಬರಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ಕಾಲಿಗೆ ಆಕ್ಯುಪಂಕ್ಚರ್ ಆಗುತ್ತೆ. ಬಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಕಲ್ಲು ಮುಳ್ಳು ಎಲ್ಲ ತುಳ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಚಪ್ಪಲಿ ಹಾಕ್ಕೊಂಡು ಹೋದ್ರೆ ಏನು ಇದಾಗುತ್ತೆ? ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾಯ್ತು. ಮುಂಚೆ ಎಲ್ಲ ಜಾರ್ತಾ ಇತ್ತು, ಇವಾಗೆಲ್ಲ ತುಂಬ ಚೆನ್ನಾಗಿ ಹಾದಿನ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈಗ ಎಲ್ಲ ಥರದಲ್ಲೂ ಹೋಗ್ಬೋದು. ಬಟ್ ಅವಾಗ ಆ ಥರ ಇರಲಿಲ್ಲ. ಈಗ ದೊಡ್ಡಪಾದ ಅಂತ ಹೇಳ್ತೀವಿ ಅಲ್ಲ, 48 ಕಿಲೋಮೀಟ್ರು, ಏನು ಪೇರೂರು ತೋಡ ಆಗಿರ್ಬೋದು, ಕಾಳಿಕಟ್ಟೆ ಆಶ್ರಮ ಇರ್ಬೋದು, ಹಳದ ತೀರ ಇರ್ಬೋದು, ಕರಿಮಲೆ ಇರ್ಬೋದು, ಸಿರಿಯಾನೆ ಒಟ್ಟಮ, ಈ ದಾರಿಯೊಳಗೆ ಹೋಗಬೇಕಾಗಿತ್ತು. ಅವಾಗ ಕಲ್ಲು ಮುಳ್ಳು ಪ್ರತಿಯೊಂದಿತ್ತು. ಅಲ್ಲಿಯ ಒಂದು ವಾತಾವರಣಕ್ಕೆ ನಮ್ಮ ದೇಹನ, ಅಂದರೆ ಇಲ್ಲಿ ನಾವು ಬಿಸಿನೀರು ಅಥವಾ ಬೆಡ್ ಮೇಲೆ ಮಲಗೋ ಅಥವಾ ನಮ್ಮ ದೇಹನ ಸುಖಕರವಾಗಿ ಇಟ್ಟರೆ ಅಲ್ಲಿ ಹೋದಾಗ ನಮ್ಮ ಆರೋಗ್ಯ ಹಾಳಾಗ್ತಾ ಇತ್ತು. ಆರೋಗ್ಯನ ಕಂಟ್ರೋಲ್ ಇಡಬೇಕಂದ್ರೆ ನಾವು ಕರೆಕ್ಟಾಗಿ ವ್ರತಗಳನ್ನ ಮಾಡಬೇಕಾಯಿತು. ಈ ತಣ್ಣೀರು ಮಾಡಿದಾಗ ಏನಾಗ್ತದೆ, ನಮ್ಮ ಮನಸ್ಸನ್ನು ಹರಿಗೊಡಕ್ಕೆ ಬಿಡೋದಿಲ್ಲ, ದೇಹನ ಒಂದು ಕಂಟ್ರೋಲಿಗೆ ಇಡುತ್ತೆ. ಅಥವಾ ಬರಿಗಾಲಲ್ಲಿ ನಡೆದಾಗ ಒಂದು ಕಂಟ್ರೋಲ್ ಇಟ್ಟಿರ್ತದೆ, ಒಂದು ಹೊತ್ತು ಊಟ ಮಾಡಿದಾಗ ಒಂದು ಕಂಟ್ರೋಲ್ ಇರುತ್ತೆ, ಅಥವಾ ಒಂದು ಬರೀ ಚಾಪೆ ಮೇಲೆ ಮಾಡಿದಾಗ ನಮ್ಮ ಕಂಟ್ರೋಲ್ ಇರುತ್ತೆ. ಯಾಕಂದರೆ ಬೆಡ್ ಮೇಲೆ ಮುಗಿದ್ರೆ ನಾವು ಸುಖಾಸನದಲ್ಲಿ ಇರ್ತೀವಿ, ನಮಗೆ ಪ್ರತಿಯೊಂದು ಅದು ಭಗವಂತನ ಮರ್ತೇ ಬಿಡ್ತೀವಿ. ಸೊ ನಾವು ಭಗವಂತನ ಕಡೆ ಕೇಂದ್ರೀಕೃತ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.